ಮಹಾಸ್ಫೋಟದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತ ಬರ್ತಾ ಇದೆ. ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ನೋಡೋಣ. ಓಕೆ, ಆಪರೇಷನ್ 19 ಆನ್ 19 ನಾಳೆಗೆ ಮುಹೂರ್ತವಂತೆ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಬಿಜೆಪಿಯ ಆಪರೇಷನ್ ಕಮಲ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನ 6 ಶಾಸಕರಿಂದ ನಾಳೆ ರಾಜೀನಾಮೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಸಂಪೂರ್ಣವಾಗಿ ಹೊರಗೆ ಕಾಲಿಟ್ಟಿದ್ದಾರೆ ಈ ಅತೃಪ್ತ ಶಾಸಕರು. ಹಾಗಾದ್ರೆ ನಿಜಕ್ಕೂ ನಾಳೆ 6 ಜನ ಶಾಸಕರು ರಾಜೀನಾಮೆ ಕೊಡ್ತಾರಾ? ಯಾರ್ಯಾರು ಕೊಡ್ತಾರೆ ಅಂತಕ್ಕಂಥದ್ದನ್ನ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಅನಾವರಣ ಮಾಡ್ತಾ ಇದ್ದೀವಿ. 19ನೇ ತಾರೀಕು 19 ಜನ 19 MP ಲೋಕಸಭಾ ಸದಸ್ಯರ ಗೆಲುವು, ಇದು ನಾಳೆ ಆಪರೇಷನ್ ಕಮಲದ ಕ್ಲೈಮ್ಯಾಕ್ಸ್. ಹಾಗಾದ್ರೆ ಯಾರ್ಯಾರು ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ? ನಾಳೆ ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ? ಮತ್ತೊಂದು ಬ್ರೇಕಿಂಗ್ ನ್ಯೂಸ್. CLP ಸಭೆ ಮತ್ತೊಂದು ಕಡೆ ಅತೃಪ್ತರ ರಣಕೇಕೆಯಂತೆ. CLP ಸಭೆಯ ನಿರ್ಧಾರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅತೃಪ್ತ ಶಾಸಕರು. ಆ ನಿರ್ಧಾರಗಳ ಮೇಲೆ ಯಾರು ರಾಜೀನಾಮೆ ಕೊಡಬೇಕು ನಾಳೆ 6 ಜನ ಅನ್ನೋದ್ರ ಬಗ್ಗೆ ಸಂಜೆ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈ ಅತೃಪ್ತರಿಗೆ ಬೆಂಗಾವಲಾಗಿ ಮತ್ತು ಸಹಾಯಕರಾಗಿ 24 ಜನ ಕೆಲಸ ಮಾಡ್ತಾ ಇದ್ದಾರೆ. ಇದು 2ನೇ ಹಂತ. ಮೊದಲನೇ ಹಂತ ಈಗಾಗಲೇ ಮುಗಿದೋಗಿದೆ. ಪಕ್ಷೇತರ 2 ಶಾಸಕರು ತಮ್ಮ ಬೆಂಬಲವನ್ನು ವಾಪಸ್ ತಗೊಂಡಿರದೆ ಮೊದಲ ಹಂತ. ನಾಳೆ 2ನೇ ಹಂತ. 6 ಶಾಸಕರು ರಿಸೈನ್ ಮಾಡೋದು ಖಚಿತ. ಆಪರೇಷನ್ ಹಂತ 2ರಲ್ಲಿ ಯಾರು ಭಾಗಿಯಾಗಬೇಕು ಅಂದ್ರೆ ಯಾರು ರಾಜೀನಾಮೆ ಕೊಡಬೇಕು ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. CLP ಸಭೆಯ ನಿರ್ಧಾರಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಸಾಯಂಕಾಲದ ವೇಳೆಗೆ ಯಾರ್ಯಾರು ರಾಜೀನಾಮೆ ಕೊಡಬೇಕು ಅನ್ನೋ ಬಗ್ಗೆ ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ. ಈ ಅತೃಪ್ತರಿಗೆ ಬೆಂಗಾವಲಾಗಿ ಸಹಾಯಕರಾಗಿ 24 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಾಳೆ ಜಾರಿಯಾದಲ್ಲಿ ಆಪರೇಷನ್ 3ನೇ ಹಂತ. ಇದು ಯಾವಾಗ ಅಂತಕ್ಕಂಥದ್ದು ಕುತೂಹಲ. ನಾಳೆಗೆ 6 ಜನ ಶಾಸಕರು ರಾಜೀನಾಮೆ ಮಾಡ್ತಾ ಇದ್ದಾರೆ. ಓಕೆ, 1ನೇ ಹಂತ ಮುಕ್ತಾಯವಾಗಿದೆ. ನಾಳೆ 2ನೇ ಹಂತ ಖಚಿತ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 3ನೇ ಹಂತ ಏನು? 3ನೇ ಹಂತ ಯಾವಾಗ? ಆವಾಗ ಅತೃಪ್ತರು ಏನೇನು ಮಾಡ್ತಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. 3ನೇ ಹಂತ ಯಾವಾಗ? ನಾಳೆ ಏನಾಗುತ್ತೆ ಅನ್ನೋ ಕುತೂಹಲವನ್ನ ಕೆರಳಿಸಿದೆ ರಾಜ್ಯ ರಾಜಕೀಯ. 6 ಜನ ಶಾಸಕರು ನಾಳೆ ರಾಜೀನಾಮೆಯನ್ನು ಕೊಟ್ಟ ನಂತರ 2ನೇ ಹಂತದ ಶಾಸಕರು 3ನೇ ಹಂತದಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಅದು ಜನವರಿ 21 ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಗಂಡಾಂತರದಲ್ಲಿದೆ ರಾಜ್ಯ ಸಮ್ಮಿಶ್ರ ಸರ್ಕಾರ. ಆಪರೇಷನ್ ಕಮಲ ಬಹುತೇಕ ಕಂಪ್ಲೀಟ್ ಆಗ್ಬಿಟ್ಟಿದೆಯಂತೆ.
ಈ ಎಲ್ಲ ಬೆಳವಣಿಗೆ ಮತ್ತು ಪ್ಲಾನ್ ನಡೆದಿದ್ದು ರಿನೈಸನ್ಸ್ ಹೋಟೆಲ್ ಮುಂಬೈನಲ್ಲಿ. ಎಲ್ಲರೂ ಈಗ ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಯಾರ್ಯಾರು ಎಲ್ಲೆಲ್ಲಿಂದ ಬಂದು ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ಕುತೂಹಲ. ಆದರೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಿಜ, ಎಲ್ಲೆಲ್ಲಿಂದ ಬಂದು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ನಿಗೂಢ. ಹಾಗಾಗಿ ಗಂಡಾಂತರದಲ್ಲಿದೆ ದೋಸ್ತಿ ಸರ್ಕಾರ. ನಾಳೆ 2ನೇ ಹಂತದ ಆಪರೇಷನ್ ಕಮಲ. 6 ಜನ ಕಾಂಗ್ರೆಸ್ನ ಶಾಸಕರು ಪಕ್ಷಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಜನವರಿ 21ಕ್ಕೆ 3ನೇ ಹಂತ. ಓಕೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ದಿಲೀಪ್ ಕೊರಂದವಾಡೆ ಅವರಿಂದ. ದಿಲೀಪ್, ಇಷ್ಟಕ್ಕೂ ಈ ಎಲ್ಲ ಪ್ಲಾನ್ ನಡೆದಿದ್ದೇ ನೀವು ಇದ್ದಂತಹ ಹೋಟೆಲ್ನಲ್ಲಿ, ಅಂದರೆ ರಿನೈಸನ್ಸ್ ಹೋಟೆಲ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಏನೇನು ಪ್ಲಾನ್ ನಡೀತು, ಎಷ್ಟು ದಿನ ಪ್ಲಾನ್ ನಡೀತು, ಅದರ ಕಾರ್ಯಯೋಜನೆ ಯಾವಾಗ ಜಾರಿಗೆ ಬರುತ್ತೆ? ಅರವಿಂದ್, ಏನಂದ್ರೆ ಮುಖ್ಯವಾಗಿ ಇಲ್ಲಿ ಸುಮಾರು 3 ತಿಂಗಳಿಂದ ಪ್ಲಾನ್ ಆಗ್ತಾ ಇರುವಂತದ್ದು. ಮತ್ತೆ ಇದು ಮುಂಬೈನ ರಿಲಯನ್ಸ್ ಹೋಟೆಲ್ ಯಾಕೆ ಚುಕ್ಕೆ ಮಾಡ್ಕೊಂಡ್ರು, ಪವಾರ್ ಇರ್ತಕ್ಕಂಥ ಏನೋ ಒಂದು ಲೇಕ್ ವ್ಯೂ ಇರ್ತಕ್ಕಂಥ ಒಂದು ರೆಸಿಡೆನ್ಸ್ ಹೋಟೆಲ್ ಅನ್ನು ಯಾಕೆ ಚೂಸ್ ಮಾಡ್ಕೊಂಡ್ರು ಅನ್ನೋದೊಂದು ಬಹಳಷ್ಟು ಕುತೂಹಲ ವಿಷಯ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನರಿಗೆ ಈಸಿಯಾಗಿ ಎಕ್ಸೆಸ್ ಆಗಲ್ಲ, ಮತ್ತೆ ಯಾರು ಬಂದ್ರು ಕೂಡ ಮೇಲ್ಗಡೆಯಿಂದ ತಾವು ನೋಡಬಹುದು. ಹಾಗಂತೆ ಒಂದು ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥ ಹೋಟೆಲ್ನ ರೂಮ್ಗಳನ್ನ ಇವರು ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ 24 ಜನ ಆಪ್ತ ಸಹಾಯಕರು ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಏನಂತಂದ್ರೆ ಯಾರು ಒಂದು ತಂಡದಲ್ಲಿ ಏನಂತಾರೆ ಎಲ್ಲಾ ಮಾಧ್ಯಮಗಳಲ್ಲಿ ಏನೇನು ಬರ್ತಾ ಇದೆ ಅದು ಒಂದು. ಆಮೇಲೆ 2ನೇ ತಂಡದಲ್ಲಿ ಏನಂತಂದ್ರೆ ಪತ್ರಿಕೆಗಳಾಗ್ಲಿ, ಬ್ಲಾಗ್ಗಳಲ್ಲಾಗ್ಲಿ, ಸಾಫ್ಟ್ವೇರ್ ಏನು ಆನ್ಲೈನ್ ಗಳಲ್ಲಿ ಬರ್ತಂಥದ್ದು, ಮತ್ತೆ ವಿದ್ಯಮಾನಗಳನ್ನ ಪರಿಶೀಲನೆ ಮಾಡುವಂಥದ್ದು, ಮತ್ತೆ ಒಂದೊಂದು ತಂಡ ನಿರಂತರವಾಗಿ ಏನಂತಂದ್ರೆ ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಿರುವಂತದ್ದು. ಹೀಗಾಗಿ ಅತಿ ಸಲಸಾಗಿ ಏನಂತಂದ್ರೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಈಗ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದಾರೆ. ಅದು ಏನಂತಂದ್ರೆ ಸಂಜೆ 6 ಗಂಟೆ ಹೊತ್ತಿಗೆ ಇವ್ರು ಏನು CLP ಸಭೆ ಮುಗಿದ ನಂತರ ಏನ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಏನಂತ ನಿರ್ಧಾರವಾಗಿದೆ. ಬಹುತೇಕ ಏನಂತಂದ್ರೆ ಇವರೆಲ್ಲರೂ ಕಾಂಗ್ರೆಸ್ ನಿಂದ 2 ಕಾಲನ್ನು ಹೊರಗಡೆ ಇಟ್ಟಿರುವಂತದ್ದು. ಅರವಿಂದ್, ಓಕೆ, ಅಲ್ಲಿಗೆ ನಾಳೆ 2ನೇ ಹಂತ ಅಂತ ಇದ್ದಾರೆ. ನಾಳೆ ಏನಾದರೂ ಇವರು ಬಂದು ರಾಜೀನಾಮೆ ಕೊಡೋ ಪ್ಲಾನ್ ಇದೆಯಾ? ಹೌದು, ಈಗಾಗಲೇ ಏನಂದ್ರೆ ರಾಜೀನಾಮೆ ಕೊಡೋದಂತೂ ಖಂಡಿತವಾಗಿ ಫಿಕ್ಸ್ ಆಗಿರುವಂತದ್ದು. ಯಾಕಂತಂದ್ರೆ ಗೋಕಾಕನ ಶಾಸಕರು ತಮ್ಮ ಏನು ಆಪ್ತ ಮಿತ್ರರಿಗೆ ಫೋನ್ ಮಾಡಿ ಹೇಳ್ತಾರೆ ಏನಂತಂದ್ರೆ, ಇಲ್ಲ ನೀವು ರೆಡಿ ಆಗ್ರಿ, ಮತ್ತೊಂದು ಚುನಾವಣೆ ರೆಡಿ ಆಗ್ಬೇಕು, ನಾನು ಉಪಮುಖ್ಯಮಂತ್ರಿಯಾಗಿ ಗೋಕಾಕ್ಕೆ ಬರ್ತೀನಿ ಹಾಗೆ ಅಂತ ಹೇಳೋದ್ರ ಮುಖಾಂತರ ಏನಂತಂದ್ರೆ ಒಂದು ಸೂಚನೆಯನ್ನ ಕೊಟ್ಟಿದ್ರೆ. ಜೊತೆಗೆ ಏನಂತಂದ್ರೆ ನಾಳೆ ಬೆಳಿಗ್ಗೆ 11 ಗಂಟೆಗೆ 6 ಜನ ಶಾಸಕರು ಯಾರು ಎಲ್ಲೂ ಹೇಗೆ ಬರ್ತಾರಂತೆ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನು ಬಿಟ್ಟುಕೊಡ್ತಿಲ್ಲ, ಮಾಧ್ಯಮಕ್ಕಾಗಲಿ, ಇಂಟೆಲಿಜೆನ್ಸ್ಗಾಗಲಿ ಅಥವಾ ಬೇರೆ ಯಾವುದಕ್ಕೂ ಕೂಡ ಏನಂತಂದ್ರೆ ಮಾಹಿತಿಯನ್ನು ಬಿಟ್ಟುಕೊಡದೇನೆ ಒಂದು ಅತ್ಯಂತ ಸೀಕ್ರೆಟ್ ಆಗಿ ಮಾಡ್ತಾ ಇರತಕ್ಕಂತ ಈ ಕಾರ್ಯಯೋಜನೆ ಇದಾಗಿದೆ. ಹೀಗಾಗಿ ಇಲ್ಲಿ ನಾಳೆ ಬೆಳಿಗ್ಗೆ 6 ಜನ ಯಾರು ಕೊಡ್ತಾರೆ ಅದರಲ್ಲಿ ಬಹಳಷ್ಟು ವಿಶೇಷವಾಗಿದ್ದು. ಆದ್ರೆ 2 ಹೆಸರುಗಳನ್ನು ಮಾತ್ರ ನಾವು ಖಂಡಿತವಾಗಿ ಹೇಳ್ಬೋದ್ರೆ, ಒಂದು ಏನಂತಂದ್ರೆ ರಮೇಶ್ ಜಾರಕಿಹೊಳಿ, ಇನ್ನೊಂದು ಏನಂತಾರೆ ಮಹೇಶ್ ಕುಮಟಳ್ಳಿ. ಇವರಿಬ್ರು ಕೂಡ ಏನಂತಾರೆ 4 ಜನ ಯಾರು ಬರ್ತಾರೆ ಇವ್ರ ಜೊತೆಗೆ ಅನ್ನೋದು ಕೂಡ ಕುತೂಹಲ ಕೆರಳಿಸುವಂತ. ಮತ್ತೆ ನಾಳೆ ಎಲ್ಲ ಏನು ಚಂಡ ಏನು ಬೆಂಗಳೂರು ಅಂತ ಹೋಗ್ಲಿದೆ, ಮತ್ತೆ ಎಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಚೇಂಜ್ ಆಗ್ತಾ ಇರುವಂತದ್ದು ನಾಳೆಗೆ. ಇನ್ನೊಂದು ವಿಚಾರ ಏನಂತಾರೆ 19 ಒಂದು ವಿಚಾರನ ಹೇಳ್ತಾರೆ. ಯಾಕಂತಂದ್ರೆ 19 ಜನ 19ನೇ ತಾರೀಕು ಅಥವಾ 2019 ದಿನದಂದು ಅಂದ್ರೆ ನಾಳೆಗೇನು 19 ಇದೆ, ಅದು ಪ್ಲಾನ್ ಸಕ್ಸಸ್ ಆಗುತ್ತೆ. ಅದಾದ ನಂತರ ಏನಂತಾರೆ 21ನೇ ತಾರೀಕಿಗೆ ಇನ್ನುಳಿದ ಏನಂತಾರೆ ಶಾಸಕರು ಎಲ್ಲರೂ ಕೂಡ ಏನಂತಾರೆ ರಾಜೀನಾಮೆ ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಅಸ್ಥಿರಗೊಳಿಸುವುದು ಖಚಿತ ಅಂತ ಹೇಳಿ ಬಿಜೆಪಿಯ ಮೂಲಗಳಿಂದ ಹಾಗೂ ಇಲ್ಲಿ ಅತೃಪ್ತ ಶಾಸಕರ ಏನು ತಂಡ ಇದೆ ಆ ಮೂಲಗಳಿಂದ ಕೂಡ ತಿಳಿದು ಬಂದಿರುವಂತಹದ್ದು. ಅರವಿಂದ್, ಇವತ್ತು ದಿಲೀಪ್ CLP ಸಭೆ ಇದೆ. ಇವತ್ತಿನ ಸಭೆಯಲ್ಲಿ ಭಾಗಿಯಾಗುವ ಶಾಸಕರು ಕೆಲವರು ನಾಳೆ ರಾಜೀನಾಮೆ ಕೊಡೋ ಚಾನ್ಸಸ್ ಇದೆಯಾ ಹಾಗಾದ್ರೆ? ಬೆಳಗಾವಿಯಿಂದ ಏನು ಬಹಳಷ್ಟು ಜನ ಶಾಸಕರು ಬಂದಿದ್ದಾರೆ. ಜೊತೆಗೆ ಏನಂತಂದ್ರೆ ರಾಜ್ಯದ ಮೂಲಗಳಿಂದ ಏನು ಅತೃಪ್ತ ಶಾಸಕರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಏನು ಇದು ಹೋಟೆಲ್ ಏನಿದೆ ಪವಾಯಿ ಏನು ಮ್ಯಾರಿಯಟ್ ಹೋಟೆಲ್ ಇದೆ, ಇದನ್ನ ಒಂಥರ ಏನಂತಾರೆ ಒಂದು ನೀಲಿ ನಕ್ಷೆ ಮಾಡ್ತಕ್ಕಂತ ಒಂದು ಹೋಟೆಲ್ ಅಂತ ಪರಿವರ್ತನೆ ಮಾಡ್ಕೊಡೋದು. ಈಗಾಗಲೇ ಇಲ್ಲಿ ಹೋದವರು ಎಲ್ಲರೂ ಕೂಡ ಸಂತುಷ್ಟರಾಗಿದ್ದಾರೆ ಅಂತ ಹೇಳ್ಬೋದು. ಅದು ಯಾವ ವಿಚಾರದಲ್ಲಿ ಸಂತುಷ್ಟರಾಗಿದ್ದಾರೆ ಅದು ಅವರೇ ತಿಳ್ಕೋಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಸಂತುಷ್ಟರಾಗಿ ಹೋಗಿ ಏನಂತಾರೆ ತಮ್ಮ ತಮ್ಮ ಕ್ಷೇತ್ರಗಳಿರ್ಬೇಕು. ಮತ್ತೆ ಯಾವಾಗ ನಾವು ಹೇಳ್ತೀವಿ ಯಾವ ತರ ಒಂದು ವಿಶೇಷವಾದ ಮಾಹಿತಿ ನೀವು ಕೊಡ್ತೀವಿ ಅದೇ ತರ ಬಂದು ನೀವು ಏನಂತಂದ್ರೆ ಅಲ್ಲಿ ಬೆಂಗಳೂರಲ್ಲಿ ಜಾಯ್ನ್ ಆಗುತ್ತೆ. ಮಾಹಿತಿಗಾಗಿ ಧನ್ಯವಾದ.